ಪರಮ ದಯಮಯನ ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಎನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯವನ್ನು ಧರಿಸಿಕೊಂಡು ಈ ಊರಿನ ಅಧಿದೇವತೆಗಳ ಪಾದಕ್ಕೆ ಹಣೆಮಣೆದು ಈ ಗ್ರಾಮದ ಎಲ್ಲ ದೇವತೆಗಳಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಶಿವಕುಮಾರ ಸ್ವಾಮಿಗಳ ಪಾದಕ್ಕೆ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಈ ಊರಿನ ಕುರ್ದಾಳ್ ಎಂಬ ಗ್ರಾಮ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧ ಆಗಬೇಕಾದ್ರೆ ನಮ್ಮ ಸ್ವಾಮಿಯರ ಕಲ್ಲಿಂದ ಇಂತಹ ಒಬ್ಬ ಮಾಜಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಇನ್ನ ಹಲವು ಪೂಜ್ಯರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಕ್ಕೆ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಊರಿನ ಎಲ್ಲ ಹಿರಿಯರಿಗೂ ತಾಯಂದರಿಗೂ ಎಲ್ಲ ಭಕ್ತವೃಂದಕ್ಕೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ಕುರದಾಳ್ ಗ್ರಾಮದಲ್ಲಿ ಮೊಹರಂ ಹಬ್ಬ ಪ್ರಯುಕ್ತ ದೇವರನ್ನು ನಾವು ಗುಡಿಯಲ್ಲಿ ಕೂಡಿಸ್ತೀವಿ ಮತ್ತೆ ಅವರನ್ನು ಅಲ್ಲೇ ಇಡ್ತೀವಿ. ಅದಕ್ಕಾಗಿ ತಾವು ನಮ್ಮೂರಿಗೆ ಬಂದು ದೇವರ ಮನೆ ಎಂಬ ಒಂದು ಗುಡಿಯನ್ನು ಕಟ್ಟಲು ನಮ್ಮೂರಿನ ದೈವದವರು ಸಮಸ್ತ ಎಲ್ಲ ಭಕ್ತರಿಂದ ಈ ಗುಡಿಯ ನಿರ್ಮಾಣ ಆಗ್ತದ. ಅದಕ್ಕಾಗಿ ತಾವು ಊರಿಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಅಂದಾಗ ಅಬ್ಬಾಸಲಿ ತಾತನ ಆಶೀರ್ವಾದ ಪ್ರಕಾರ ಇವತ್ತಿನ ದಿವಸ ನಮಗೆ ಕರೆಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಂದ ನಾನು ಶರಣಗಳು ತೋರಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಪೂಜ್ಯರು ಹೇಳಿದಂಗೆ ಭಾವೈಕ್ಯತೆ ಕಾರ್ಯಕ್ರಮ. ಜೀವನದಾಗ ಮನುಷ್ಯ ಹುಟ್ಟ ಒಂದೇ ಸಲ, ಸಾವು ಖಚಿತ. ಹುಟ್ಟಿ ಒಂದೇ ಸಲ ಸಾಯ್ತೀವಿ, ಇದಂತ ಯಾರು? ಇದು ನೇಮ. ಇದು ಹುಟ್ಟದು ನೇಮ, ಸಾಯೋದು ನೇಮ. ಅದಕ್ಕಾಗಿ ನಾವು ದೇವನೊಬ್ಬ ನಾಮ ಹಲವು, ಎಲ್ಲ ದೇವರು ಒಂದೇ. ನಾವು ಹುಟ್ಟದು ಒಂದೇ ದಾರಿ, ಹೋಗೋದು ಒಂದೇ ದಾರಿ. ಎಲ್ಲರೂ ಅದೇ ಮಣ್ಣಿಗೆ. ಅದಕ್ಕಾಗಿ ನಾವೆಲ್ಲರೂ ಭಾವೈಕ್ಯತೆ ಇರೋದು ಬಹಳ ದೊಡ್ಡದು. ಇವತ್ತು ನೋಡು, ಅಣ್ಣ ತಮ್ಮರು ಬಂದು ಒಳಗದವರಿದ್ದಂಗೆ ನಾವು ಯಾವ ತರ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ನಾವು ಸೇರಿ ಬಂದಾಗ ಇದು ಹೆಮ್ಮೆಯ ಕಾರ್ಯಕ್ರಮ, ಇದು ಸಣ್ಣದಲ್ಲ ಇದು. ಅದಕ್ಕಾಗಿ ನಾವೆಲ್ಲರೂ ಈ ಕಾರ್ಯಕ್ರಮ ಮುಂದ ಇದೇ ರೀತಿಯಾಗಿ ಈ ಗುಡಿಯನ್ನು ನಿರ್ಮಾಣ ತಕ್ಷಣ ಒಬ್ಬ ಶರಣ ಅಂತಲ್ಲ, ಪ್ರತಿಯೊಬ್ಬ ಶರಣ ಪ್ರವೇಶ ಮಾಡಿ ಯಾರ್ಯಾರ ಪಾದಕ್ಕೆ ಏನಿತ್ತು ಗೊತ್ತಿಲ್ಲ, ಆ ಪಾದ